ನಮಸ್ಕಾರ ಸ್ನೇಹಿತರೆ. ಸೂರ್ಯಗ್ರಹಣವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಈ ವರ್ಷದ ಮೊದಲನೇ ಸೂರ್ಯಗ್ರಹಣವು ಫೆಬ್ರವರಿ 17 ಮಂಗಳವಾರದಂದು ಸಂಭವಿಸಲಿದೆ. ಇದು ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಹಳ ಮಹತ್ವ ಹೊಂದಿರುವ ಸಮಯ. ಆದರೆ ಈ ಸಮಯದಲ್ಲಿ ಕೆಲವು ಕೆಲಸಗಳನ್ನು ತಪ್ಪದೇ ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. 1. ಆಹಾರ ಸೇವನೆ ಮಾಡಬೇಡಿ. ಸೂರ್ಯಗ್ರಹಣ ಸಮಯದಲ್ಲಿ ಆಹಾರ ತಿನ್ನುವುದಾಗಲಿ ಅಥವಾ ಅಡುಗೆ ಮಾಡುವುದಾಗಲಿ ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ನಂಬಿಕೆಯ ಪ್ರಕಾರ ಗ್ರಹಣ ಸಮಯದಲ್ಲಿ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಆದ್ದರಿಂದ ಗ್ರಹಣ ಆರಂಭಕ್ಕೂ ಮುನ್ನ ಆಹಾರ ತಯಾರಿಸಿ ತುಳಸಿ ಎಲೆ ಇಟ್ಟು ಮುಚ್ಚಿಡುವುದು ಉತ್ತಮ. 2. ಹೊಸ ಕೆಲಸ ಪ್ರಾರಂಭಿಸಬೇಡಿ. ಗ್ರಹಣ ದಿನ ಹೊಸ ಉದ್ಯಮ, ಹೊಸ ಕೆಲಸ, ಹೊಸ ಒಪ್ಪಂದಗಳಿಗೆ ಸಹಿ, ಹಣಕಾಸಿನ ದೊಡ್ಡ ನಿರ್ಧಾರಗಳು ಇವುಗಳನ್ನು ತಪ್ಪಿಸಬೇಕು. ಗ್ರಹಣ ಸಮಯ ಸ್ಥಿರತೆ ಇಲ್ಲದ ಸಮಯ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಮುಖ್ಯ ನಿರ್ಧಾರಗಳನ್ನು ಮುಂದೂಡಿಕೊಳ್ಳುವುದು ಉತ್ತಮ. 3. ಶುಭ ಸಮಾರಂಭಗಳನ್ನು ಮಾಡಬೇಡಿ. ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಡನ ಇಂತಹ ಮಂಗಳಕರ ಕಾರ್ಯಕ್ರಮಗಳನ್ನು ಗ್ರಹಣ ದಿನ ಮಾಡಬಾರದು. ಶಾಸ್ತ್ರಗಳಲ್ಲಿ ಇದು ಅಶುಭ ಸಮಯವೆಂದು ಹೇಳಲಾಗಿದೆ. 4. ಜಗಳ, ವಾದವಿವಾದ ಬೇಡ. ಗ್ರಹಣ ದಿನ ಮನಸ್ಸು ಶಾಂತವಾಗಿರಬೇಕು. ಜಗಳ, ವಾದ, ನಕಾರಾತ್ಮಕ ಚಿಂತನೆ ಇವುಗಳನ್ನು ದೂರವಿಡಿ. ಇದು ಧ್ಯಾನ, ಜಪ, ಪ್ರಾರ್ಥನೆಗೆ ಅತ್ಯುತ್ತಮ ಸಮಯ. ಓಂ ಸೂರ್ಯಾಯ ನಮಃ ಮಂತ್ರ ಜಪ ಮಾಡಬಹುದು. 5. ಕೂದಲು ಕತ್ತರಿಸಬೇಡಿ. ಗ್ರಹಣ ಸಮಯದಲ್ಲಿ ಕೂದಲು ಕತ್ತರಿಸುವುದು, ದೇಹಕ್ಕೆ ಎಣ್ಣೆ ಹಚ್ಚುವುದು ತಪ್ಪು ಎಂದು ಹೇಳಲಾಗಿದೆ. ಹಾಗೆ ದೇವಾಲಯಗಳಿಗೆ ಭೇಟಿ ನೀಡುವುದನ್ನು ತಪ್ಪಿಸಬೇಕು. ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಶುದ್ಧತೆ ಕಾಪಾಡಿಕೊಳ್ಳಿ. ವಿಶೇಷ ಸೂಚನೆ: ಗರ್ಭಿಣಿಯರು ಗ್ರಹಣ ಸಮಯದಲ್ಲಿ ವಿಶೇಷ ಜಾಗ್ರತೆ ವಹಿಸಬೇಕು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶಾಂತವಾಗಿ ಮನೆಯಲ್ಲಿ ಉಳಿದು ಮಂತ್ರ ಜಪ ಮಾಡುವುದು ಉತ್ತಮ. ಅಂತಿಮ ಸಂದೇಶ: ಸ್ನೇಹಿತರೆ, ಸೂರ್ಯಗ್ರಹಣ ಜೀವನದಲ್ಲಿ ಒಂದು ಪ್ರಮುಖ ಸಮಯ. ಜಾಗ್ರತೆ ಮತ್ತು ಶ್ರದ್ಧೆ ಇವುಗಳನ್ನು ಕಾಪಾಡಿಕೊಂಡರೆ ಧನಾತ್ಮಕ ಫಲ ಪಡೆಯಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.